टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಮಾತ್ರ ನಿಲ್ತಲೇ ಇಲ್ಲ. ಸಸ್ಯಕಾಶಿ ಲಾಲ್ಬಾಗ್ದಲ್ಲೂ ಕೂಡ ಬೀದಿ ನಾಯಿಗಳ ಭೇಟಿ. ಲಾಲ್ಬಾಗ್ ಒಳಗೆ ಬೀಡುಬಿಟ್ಟಿವೆ ಈ ಬೌಬೋ ಗ್ಯಾಂಗ್. ಲಾಲ್ಬಾಗ್ ಅಂತಂದ್ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ವಾಕಿಂಗ್ ಮಾಡೋರು ಬರ್ತಾರೆ. ಆದರೆ ಅಂಥವರಿಗೆ ಈಗ ಈ ನಾಯಿಗಳ ಆತಂಕ ತಂದೊಡ್ಡಿವೆ. ಬೀದಿ ನಾಯಿಗಳ ಕಾಟಕ್ಕೆ ಕಡಿವಾಣ ಹಾಕ್ತಿಲ್ಲ ಅಂತ ಬಿಬಿಎಂಪಿ ವಿರುದ್ಧ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಬೆಂಗಳೂರಿನ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆಯಷ್ಟೇ ಬೀದಿ ನಾಯಿಗೆ ಬಲಿಯಾಗಿತ್ತು ವೃದ್ಧ. ಅಲ್ಲಿನ ಚಿತ್ರಣ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ. ಪ್ರತ್ಯಕ್ಷ ವರದಿ ಇಲ್ಲಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೀದಿ ನಾಯಿಗಳ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲಿದೆ. ನಿನ್ನೆ ಅಷ್ಟೇ ಕೊಡಿಗೆಹಳ್ಳಿಯಲ್ಲಿ ಆ ಬೀದಿ ನಾಯಿ ಕಚ್ಚಿ ರುದ್ರೊಬ್ರು ಬಲಿಯಾಗಿದ್ರು. ಇದಾದರೂ ಕೂಡ ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಬೀದಿ ನಾಯಿಗಳ ಸಮಸ್ಯೆ ಬಗೆಹರಿಯದ ಕಥೆ ಆಗಿರುವಂಥದ್ದು. ಸದ್ಯ ನಾನೀಗ ಪ್ರತಿನಿತ್ಯ ಸಾವಿರಾರು ಜನರು ಭೇಟಿ ನೀಡುವಂಥ ಲಾಲ್ಬಾಗ್ನಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ರ ಸಸ್ಯಕಾಶಿ ಅಂತಲೇ ಕರೆಸ್ಕೊಳ್ಳುವಂಥ ಲಾಲ್ಬಾಗ್ನಲ್ಲೂ ಕೂಡ ಸಾಕಷ್ಟು ಜನರು ನಿತ್ಯ ವಾಕಿಂಗ್ಗೆ ಬರ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಕಡೆಯಿಂದ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಅವ್ರಿಗೆ ಈಗ ನಾಯಿಗಳ ದರ್ಶನ ಆಗ್ತಾ ಇರುವಂಥದ್ದು. ಸದ್ಯ ಗಮನಿಸ್ತಾ ಇದ್ರ ಲಾಲ್ಬಾಗ್ನ ಬಂಡೆಯ ಮೇಲ್ಭಾಗದಲ್ಲೇ ಸಾಕಷ್ಟು ನಾಯಿಗಳು ಬಿಡ್ಬಿಟ್ಟಿರುತ್ತೆ. ಯಾರೇ ಬಂದರೂ ಕೂಡ ಬೊಗಳೋದು ಹಾಗೆ ಹಿಂದೆ ಹೋಗುವಂತ ಒಂದು ದೃಶ್ಯಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಇಲ್ಲಿ ನೆಮ್ಮದಿಯಾಗಿ ಓಡಾಡಿಕೊಂಡು ವಾಕ್ ಮಾಡೋಕ್ಕೆ ಬರೋ ಜನರಿಗೂ ಕೂಡ ಬೀದಿ ನಾಯಿಗಳಿಂದ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಆದರೂ ಕೂಡ ಪಾಲಿಕೆ ಆಗಲಿ ಇಲ್ಲಿರ್ತಕ್ಕಂಥ ತೋಟಗಾರಿಕೆ ಇಲಾಖೆ ಆಗಲಿ ನಾಯಿಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತದೆ. ಯಾಕಂದ್ರೆ ದಿಢೀರಂತ ಚಿಕ್ಕ ಪುಟ್ಟ ಮಕ್ಕಳು ವಯೋವೃದ್ಧರು ಕೂಡ ಇಲ್ಲಿ ವಾಕ್ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾಯಿಗಳು ಆಹಾರಕ್ಕಾಗಿ ಅವರ ಹಿಂದೆ ಓಡುವಂತಹ ಚಾನ್ಸಸ್ ಕೂಡ ಇಲ್ಲಿ ಕಂಡು ಬರ್ತದೆ. ಆದರೂ ಕೂಡ ಬಿಬಿಎಂಪಿ ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡದೆ ನಿದ್ದೆಗೆ ಜಾರಿರುವಂಥದ್ದು ಈಗ ಸಾರ್ವಜನಿಕರಿಗೆ ಸಮಸ್ಯೆಯನ್ನು ತಂದಿಟ್ಟಿದೆ. ಜೊತೆಗೆ ಇದೊಂದು ಜಾಗ ಮಾತ್ರವಲ್ಲ, ರಾಜಧಾನಿಯ ಹಲವು ಕಡೆಗಳಲ್ಲಿ ಬೀದಿ ನಾಯಿಗಳಿಂದ ಇದೇ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ. ಯಾಕಂದ್ರೆ ಒಂದೊಂದು ಏರಿಯಾದಲ್ಲೂ ಕೂಡ ಅದರದೇ ಆದ ಗ್ಯಾಂಗ್ಗಳನ್ನು ಕಟ್ಕೊಂಡು ನಾಯಿಗಳು ಓಡಾಟವನ್ನು ನಡೆಸ್ತಾ ಇದೆ. ಆದರೆ ಬೀದಿ ನಾಯಿಗಳಿಗೆ ಬಾಡೂಟವನ್ನು ಹಾಕ್ತಿವೆ ಅನ್ನುವಂಥ ಪಾಲಿಕೆ ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಮಾತ್ರ ಮುಂದಾಗ್ತಾ ಇಲ್ಲ. ಸದ್ಯ ಗಮನಿಸ್ತಾ ಇದ್ದೀರಾ, ಇಲ್ಲಿ ವಾಕರ್ಸ್ ಏನು ಓಡಾಡ್ತಾರೆ ಆ ಒಂದು ಜಾಗದಲ್ಲೂ ಕೂಡ ಎಲ್ಲಂದ್ರಲ್ಲಿ ನಾಯಿಗಳ ಒಂದು ಕಾಟ ವಿಪರೀತವಾಗಿರುವಂಥದ್ದು. ಈ ರೀತಿ ಓಡದ ಸಂದರ್ಭದಲ್ಲಿ ಅಲ್ಲಿ ಬರುವಂಥ ಚಿಕ್ಕ ಪುಟ್ಟ ಮಕ್ಕಳು ಬಾಯದಿಂದ ಎದುರುಕೊಂಡು ಹೋಗುವಂಥ ದೃಶ್ಯಗಳು ಕೂಡ ಕಂಡು ಬರ್ತಿದೆ. ಜೊತೆಗೆ ಬೇಕಾಬಿಟ್ಟಿಯಾಗಿ ಎಲ್ಲಂದ್ರಲ್ಲಿ ಅಡ್ಡಾದಿಡ್ಡಿಯಾಗಿ ನಾಯಿಗಳು ಓಡಾಡ್ತಾ ಇದ್ರು ಕೂಡ ಅದಕ್ಕೆ ಕಡಿವಾಣ ಹಾಕುವ ಕೆಲಸವನ್ನ ಯಾರೊಬ್ಬರಾಗ್ಲಿ ಮಾಡ್ತಾ ಇಲ್ಲ. ಇದು ಒಂದು ರೀತಿಯಲ್ಲಿ ಲಾಲ್ಬಾಗ್ಗೆ ಬರುವಂಥ ಪ್ರವಾಸಿಗರಿಗೆ ಸಂಕಷ್ಟವನ್ನು ತಂದಿಟ್ರೆ, ಮತ್ತೊಂದು ಕಡೆಯಲ್ಲಿ ಪ್ರವಾಸಿಗರ ಜೊತೆಯಲ್ಲಿ ಇಲ್ಲಿ ಓಡಾಡುವಂಥ ವಾಕರ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ನಿತ್ಯ ಒಂದು ರೀತಿಯಲ್ಲಿ ಸಮಸ್ಯೆಯಾಗಿ ಪರಿಣಮಿಸ್ತಾ ಇರುವಂಥದ್ದು.